ಕನ್ನಡದಲ್ಲಿ ಕಡಲ್ ಕೊರೆತಕ್ಕೆ ಸಮುದ್ರ ತೀರದ ನಿವಾಸಿಗಳಿಗೆ ಸಂಕಷ್ಟ ಎದುರಾಗಿದೆ. ಕಡಲ ಅಬ್ಬರಕ್ಕೆ 6 ಮನೆಗಳು ಕೊಚ್ಚಿ ಹೋಗಿ ಸ್ಥಳೀಯರು ಪರದಾಡ್ತಾ ಇದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಹಾರವಾಡ ಗ್ರಾಮದಲ್ಲಿ ಇಂಥದೊಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಸಮರ್ಪಕ ತಡೆಗೋಡೆ ನಿರ್ಮಿಸಿದ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಕಿಡಿಕಾರ್ತಿದ್ದಾರೆ. ಹಾನಿಗೊಳಗಾದ ಪ್ರದೇಶದ ಬಗ್ಗೆ ಸರ್ಕಾರಕ್ಕೆ ವರದಿ ಸಲ್ಲಿಸಲು ಅಸಡ್ಡೆ ಮಾಡಲಾಗ್ತಿದ್ಯಂತೆ. ಮನೆ ಕಳೆದುಕೊಂಡವರಿಗೆ ಪರಿಹಾರನೂ ಕೊಟ್ಟಿಲ್ಲ ಅಂತ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಾರವಾಡ ಗ್ರಾಮಕ್ಕೆ ಬಂದಿದ್ದ ನೂತನ ಸಚಿವ ಲಕ್ಷ್ಮಣ್ ಸವದಿ ಆದರೆ ಮನೆಗಳಿಗೆ ಹಾನಿಯಾದ ಪ್ರದೇಶಕ್ಕೆ ಸಚಿವರು ಬಾರದಕ್ಕೆ ಕಿಡಿಕಾರಿದ್ದಾರೆ. ಕಡಲ್ ಕೊರೆತಕ್ಕೆ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಕಡಿಮೆ ಆದ್ರೂ ಕೂಡ ಕಡಲ್ ಕೊರೆತ ಅಲ್ಲಲ್ಲಿ ಆಗ್ತಾ ಇರುವಂತದ್ದು. ನಾವೀಗ ಅಂಕೋಲಾ ತಾಲೂಕಿನ ತರಂಗಮೇಟ್ ಎನ್ನುವಂತ ಸ್ಥಳದಲ್ಲಿದ್ದೇವೆ. ಈ ಒಂದು ಸ್ಥಳದಲ್ಲಿ ಸಂಪೂರ್ಣ 1 ಕಿಲೋಮೀಟರ್ಗೂ ಹೆಚ್ಚು ಕಡಲ ತೀರಗಳು ಸಂಪೂರ್ಣವಾಗಿ ಸಮುದ್ರದಲ್ಲಿ ಕೊಚ್ಚಿ ಹೋಗಿವೆ. ಪ್ರತಿ ವರ್ಷ ಈ ಒಂದು ಗ್ರಾಮ, ಈ ಹಾರವಾಡದ ತರಂಗಮೇಟ್ ಎನ್ನುವಂತ ಪ್ರದೇಶ ಏನಿದೆ, ಪ್ರತಿ ವರ್ಷವೂ ಕೂಡ ಇಲ್ಲಿ ಕಡಲ್ ಕೊರೆತ ಆಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಬಾರಿ ಜನಪ್ರತಿನಿಧಿಗಳು ಅದೇ ರೀತಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ. ಕೇವಲ 600 ಮೀಟರ್ಗಳವರೆಗೆ ತಡೆಗೋಡೆ ಕಟ್ಟುವಂತ ಕಾಮಗಾರಿ ಪ್ರಾರಂಭಿಸಿದ್ರು. ಆದ್ರೂ ಕೂಡ ಈ ಕಾಮಗಾರಿ ಅಸಮರ್ಪಕವಾಗಿರುವ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಕಟ್ಟಿದಂತ ತಡೆಗೋಡೆಯು ಸಹ ಈ ಒಂದು ಕಡಲಿನ ಅಬ್ಬರಕ್ಕೆ ಕೊಚ್ಚಿ ಹೋಗಿರುವುದನ್ನ ಗಮನಿಸಬಹುದು. ಅದೇ ರೀತಿ ಈ ಒಂದು ಕಡಲ ತೀರದಲ್ಲಿ ಮೀನುಗಾರರ ಮನೆ ಏನಿದೆ, ಇಲ್ಲಿ ಬೀಸುವಂತ ಭಾರಿ ಪ್ರಮಾಣದ ಗಾಳಿ ಮತ್ತು ಕಡಲಿನ ಆರ್ಭಟಕ್ಕೆ ಮನೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿವೆ. ಕೆಲವೊಂದು ಮನೆಗಳು ಭಾಗಶಃ ಕೊಚ್ಚಿ ಹೋಗಿವೆ. ನೋಡಬಹುದು ಈ ಒಂದು ಮನೆಯ ದೃಶ್ಯವನ್ನ. ಈ ಮನೆಯ ಮೇಲ್ಚಾವಣಿ ಸಂಪೂರ್ಣವಾಗಿ ಇಲ್ಲಿ ಬೀಸುವಂತ ರಣಭೀಕರ ಗಾಳಿಗೆ ಕೊಚ್ಚಿ ಹೋಗಿರುವಂತದ್ದು. ಆದ್ರೆ ಈ ಒಂದು ಜಾಗಕ್ಕೆ ಅಧಿಕಾರಿಗಳು ಸಮರ್ಪಕವಾಗಿ ಬಂದು ಇಲ್ಲಿಯ ಏನು ಸ್ಥಿತಿಗತಿಗಳನ್ನ ಸರ್ಕಾರಕ್ಕೆ ವರದಿ ಮಾಡಿಲ್ಲ ಎನ್ನುವ ಕುರಿತಾಗಿ ಕೂಡ ಈ ಒಂದು ಮನೆ ಆಗಿರ್ಬೋದು ಗ್ರಾಮಸ್ಥರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಬನ್ನಿ ಅವರನ್ನೇ ಮಾತಾಡ್ತಾ ಹೋಗೋಣ. ಸರ್, ನಿಮ್ ಮನೆ ಸಂಪೂರ್ಣವಾಗಿ ಈಗ ಮೇಲ್ಚಾವಣಿ ಹಾರೋಗಿದೆ. ಅಧಿಕಾರಿಗಳು ಬಂದಿದ್ದಾರೆ? ಬಂದ್ಕೊಂಡ್ ಪರಿಶೀಲನೆ ಮಾಡ್ಕೊಂಡ್ರ ಅದ್ರ ಬಗ್ಗೆ ಎಂತ ರೆಸ್ಪಾನ್ಸ್ ಕೊಡ್ಲಿಲ್ಲ ನಮ್ಗೆ. ಪಂಚಾಯತಿ ಅವರು ಸಚಿವರ ಬಂದಿದ್ರ, ಮತ್ತ ಅಧಿಕಾರಿಗಳು ಇನ್ನೂವರೆಗೂ ಒಬ್ರು ಇಲ್ಲ ಕಾಲಿಡ್ಲಿಲ್ಲ. ಅದ್ರ ಬಗ್ಗೆ ನಾವ್ ಎಂತ ಮಾಡುದು? ಈಗ ಏನಾರು ನಮ್ ಸ್ಥಳಾಂತರ ಮಾಡಿದ್ರು, ಜಾಗ ಎಲ್ಲಾರು ಕೊಟ್ರು ನಾವು ಮೊದ್ಲು ಹಾಗೆ ಬರ್ತಿದ್ದೆ. ಮತ್ತೆ ಇದ್ರ ಬಗ್ಗೆ ಅವ್ರ ಸರ್ಕಾರ ವಿಚಾರ ಮಾಡ್ಬೇಕು. ಈಗ ಎಲ್ಲಿ ಉಳ್ಕೊಂಡಿದ್ರಿ ಸರ್ ತಾವು? ನಾವು ಅದೇ ಅಲ್ಲಿ ಇದ್ರಲ್ಲ, ಈಗ ಸಣ್ಣ ಇದ್ರ ಮಕ್ಕಳೆಲ್ಲ ಅಲ್ಲೇ ಇದ್ರ ಬಾಡಿಗೆ ಎಟ್ ಕೊಡೋದು ನಾವು? ನಮ್ ಬಾಡಿಗೆ ಯಾರು ಕೊಡ್ತಾರೆ? ನಾವು ತಿನ್ನೋರು 100 ರೂಪಾಯಿ 200 ರೂಪಾಯಿ ತಿನ್ನೋರು ನಾವು. ಮೇಡಮ್, ಈಗ ಈ ಒಂದು ಸ್ಥಳ ಬಹಳ ಅಪಾಯಕಾರಿ ಸ್ಥಳ ಆಗಿರುವಂತದ್ದು. ಇದು ಸ್ಥಳಾಂತರ ಮಾಡಿದ್ರೆ ನೀವು ಒಪ್ಕೋತೀರಾ ಹೇಗೆ? ನಮಗ್ ಬೇಕಾಗೋ ಸ್ಥಳಾಂತರ ಎಲ್ಲಾದ್ರೂ ನಮ್ಗೆ ಎಲ್ಲಿ ಬೇಕು ನಾವ್ ಕೇಳ್ದಲ್ಲ ಅವ್ರು ಕೊಟ್ರೆ ಮಾತ್ರ. ಅವ್ರು ಕೇಳ್ದಲ್ಲಿ ನಮ್ ಜಾಗ ನಮ್ಗೆ ಅಂದ್ರೆ ಇಲ್ಲಿ ಮೀನಿಗೆ ದೋಣಿ ಹೋಗ್ಲಿಕ್ಕೆಲ್ಲ ನಮ್ ಸಮಸ್ಯೆ ಆಗ್ಬಾರ್ದು. ನಾವು ರಾತ್ರಿಗೂ 4 ಗಂಟೆಗೋ 3 ಗಂಟೆಗೆ 2 ಗಂಟೆಗೆ ಹೋಗ್ಬೇಕು ರಾತ್ರಿಗೆ ಎತ್ಕೊಂಡು. ಅಷ್ಟೊತ್ತಿಗೆ ಹೋದ್ರೆ ಮಾತ್ರ. ಈಗ ಅವ್ರು ಲಕ್ಷ್ಮಣ್ ಸವದಿ ಸರ್ ಬಂದ್ರು, ನಮ್ದು ಈ ಕಡೆ ನೋಡ್ಲಿಲ್ಲ ಏನಂತ ಅವ್ರ ನೋಡ್ಲಿಲ್ಲ. ನೋಡಿದ್ರು ನಮ್ಗೆ ನೆಮ್ಮದಿ ಆಗ್ತಿತ್ತು. ಈಗ ನಿಮ್ ಮನೆ ಭಾಗಶಃ ಹಾನಿ ಆಗಿರುವಂತದ್ದು, ಪರಿಹಾರ ಏನಾದ್ರೂ ಸಿಕ್ಕಿದೆಯಾ? ಏನು ಕೊಡ್ಲಿಲ್ಲ ಸರ್ ನಮ್ಗೆ, ಏನು ಪರಿಹಾರನು ಸಿಗ್ಲಿಲ್ಲ, ನೋಡ್ಲಿಲ್ಲ. ಪಂಚಾಯತಿ PDO ಅವರಲ್ಲಿ ಬಂದ್ಬಿಟ್ರೆ ಮತ್ತೆ ಯಾರು ಬರ್ಲೇ ಇಲ್ಲ. ಇಲ್ಲಿ ಲಕ್ಷ್ಮಣ್ ಸವದಿ ಇಲ್ಲಿ ಬರ್ಲಿಲ್ಲ ಅಲ್ಲ, ಅವ್ರು ಆ ಕಡೆಯಿಂದ ಹೋಗ್ಬಿಟ್ರು. ಅವ್ರು ಅರ್ಥ ಮಾಡ್ಕೊಂಡು ಅದೇ ಇದೇ ಸ್ಥಿತಿ ಅವ್ರಿಗಾಗಿದ್ರೆ ಹೇಗಾಗ್ತಿತ್ತು? ಇವಿಷ್ಟು ಏನು ಇಲ್ಲಿಯ ಮೀನುಗಾರರ ಮಾತಾಗಿರುವಂತದ್ದು. ಏನಂತಂದ್ರೆ ವರ್ಷದಿಂದ ವರ್ಷಕ್ಕೆ ಕಡಲ ತೀರದಲ್ಲಿರುವಂತಹ ಮನೆಗಳು ಕೊಚ್ಚಿ ಹೋಗ್ತಾ ಇವೆ. ಆದ್ರೂ ಕೂಡ ಅಧಿಕಾರಿಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸದೆ ಪರಿಹಾರವನ್ನು ಕೂಡ ಒದಗಿಸದೇ ಇರುವಂತದ್ದನ್ನ ಮೀನುಗಾರರು ಆರೋಪ ಮಾಡಿರುವಂತದ್ದು. ಗಿರೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕಾರವಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.